ನಮಸ್ಕಾರ. ರೂಲ್ 6 ಪ್ರಕಾರ ಆಟಗಾರನ ಬಾಲ್ ವಿಷಯದಲ್ಲಿ ಒಬ್ಬ ಕ್ಯಾಡಿಯ ಜವಾಬ್ದಾರಿ ಏನು ಅನ್ನೋದನ್ನ ಈ ಸಾರಿ ತಿಳಿದುಕೊಳ್ಳೋಣ. ಇದು ತುಂಬಾನೇ ಮುಖ್ಯವಾದ ವಿಷಯ. ಯೋಚನೆ ಮಾಡಿ, ಒಂದೇ ಒಂದು ಸಣ್ಣ ತಪ್ಪು ಆದ್ರೆ 2 ಪೆನಾಲ್ಟಿ ಸ್ಟ್ರೋಕ್ಸ್. ಅಷ್ಟೊಂದು ದೊಡ್ಡ ತಪ್ಪು ಯಾವುದು ಅಂದ್ರೆ ಆಟಗಾರ ತಪ್ಪು ಬಾಲ್ ಆಡೋದು. ಇದು ಆಗದ ಹಾಗೆ ನೋಡ್ಕೊಳ್ಳೋದು ಕ್ಯಾಡಿಯಾಗಿ ನಿಮ್ಮ ಪ್ರಮುಖ ಜವಾಬ್ದಾರಿಗಳಲ್ಲಿ ಒಂದು. ಸರಿ, ಹಾಗಿದ್ರೆ ಮೊದಲನೇ ನಿಯಮಕ್ಕೆ ಬರೋಣ. ರೂಲ್ 6.3a. ಇದನ್ನ ಒನ್ ಬಾಲ್ ರೂಲ್ ಅಂತಾನೂ ಕರೀತಾರೆ. ಹೆಸರು ಹೇಳಿದ ಹಾಗೆ ನಿಯಮ ತುಂಬಾ ಸಿಂಪಲ್. ಒಂದ್ ಹೋಲ್ ಶುರು ಮಾಡಿದಾಗ ಯಾವ ಬಾಲ್ ಇರುತ್ತೋ ಅದೇ ಬಾಲಿಂದ ಆ ಹೋಲ್ ಮುಗಿಸ್ಬೇಕು. ಆದ್ರೆ ಕೆಲವು ಸಂದರ್ಭಗಳಲ್ಲಿ ಬಾಲ್ ಬದಲಾಯಿಸೋಕೆ ಅವಕಾಶ ಇರುತ್ತೆ. ಇದನ್ನ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಹಾಗಿದ್ರೆ ಯಾವಾಗ ಬಾಲ್ ಚೇಂಜ್ ಮಾಡ್ಬೋದು, ಯಾವಾಗ ಮಾಡಬಾರ್ದು ಅಂತ ತಿಳಿದುಕೊಳ್ಳೋದು ಒಬ್ಬ ಕ್ಯಾಡಿಗೆ ಬಹಳನೇ ಮುಖ್ಯ. ನೋಡಿ, ಆಟಗಾರ ರಿಲೀಫ್ ತಗೊಳ್ಳುವಾಗ, ಉದಾಹರಣೆಗೆ ಪೆನಾಲ್ಟಿ ಏರಿಯಾದಿಂದ ಬಾಲ್ ಡ್ರಾಪ್ ಮಾಡುವಾಗ ಅಂದ್ಕೊಳ್ಳಿ, ಆಗ ಹೊಸ ಬಾಲ್ ಬಳಸಬಹುದು. ಇಲ್ಲಿ ಬಾಲ್ ಬದಲಾಯಿಸೋಕೆ ಪರ್ಮಿಷನ್ ಇದೆ. ಸೊ ರಿಲೀಫ್ ಅಂದ್ರೆ ಬಾಲ್ ಬದಲಾಯಿಸಬಹುದು. ಆದರೆ ಇನ್ನೊಂದು ಸನ್ನಿವೇಶ ಇದೆ, ರೀಪ್ಲೇಸಿಂಗ್. ಅಂದ್ರೆ ಬಾಲ್ ಎಲ್ಲಿದ್ಯೋ ಅಲ್ಲೇ ಒಂದು ಮಾರ್ಕಿಟ್ಟು ಅದನ್ನ ಎತ್ತಿ ಮತ್ತೆ ಅದೇ ಜಾಗಕ್ಕೆ ವಾಪಸ್ಸಿಡೋದು. ಈ ಥರ ಮಾಡುವಾಗ ಬಾಲ್ ಬದಲಾಯಿಸೋ ಹಾಗಿಲ್ಲ. ಯಾವ ಬಾಲ್ ಎತ್ತಿದ್ರೋ ಅದೇ ಬಾಲ್ ವಾಪಸ್ ಇಡ್ಬೇಕು. ಈ ಎರಡೂ ವ್ಯತ್ಯಾಸಗಳನ್ನ ಖಂಡಿತ ನೆನ್ಪಲ್ಲಿಟ್ಕೊಳ್ಳಿ. ಸರಿ, ಈಗ ಒಬ್ಬ ಕ್ಯಾಡಿ ಮಾಡಬಹುದಾದ ದೊಡ್ಡ ತಪ್ಪುಗಳಲ್ಲಿ ಒಂದರ ಬಗ್ಗೆ ಮಾತಾಡೋಣ. ಅದೇ ರಾಂಗ್ ಬಾಲ್ ಆಡುವುದು. ಅಂದ್ರೆ ಗೊತ್ತಿಲ್ಲದೆ ಬೇರೆಯವರ ಬಾಲ್ಗೆ ಹೊಡೆದುಬಿಡೋದು. ಇದು ಆಗದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಮೇಲಿದೆ. ರಫ್ನಲ್ಲೋ ಅಥವಾ ಫೇರ್ವೇನಲ್ಲೋ 2 ಬಾಲ್ಗಳು ಪಕ್ಕಪಕ್ಕ ಬಿದ್ದಿರ್ತವೆ. ನೋಡಕ್ಕೆ ಎರಡೂ ಒಂದೇ ಥರ ಕಾಣ್ಸತ್ತೆ. ಇಂಥ ಸಮಯದಲ್ಲಿ ಗೊಂದಲ ಆಗೋದು ಸಹಜ. ಈ ಗೊಂದಲದಲ್ಲಿ ಆಟಗಾರ ತಪ್ಪು ಬಾಲ್ಗೆ ಹೊಡೆಯದ ಹಾಗೆ ಎಚ್ಚರಿಕೆ ವಹಿಸಬೇಕಾದ್ದು ನಿಮ್ಮ ಕರ್ತವ್ಯ. ಒಂದು ವೇಳೆ ಸ್ಟ್ರೋಕ್ ಪ್ಲೇಯಲ್ಲಿ ಹೀಗೆ ತಪ್ಪು ಬಾಲ್ ಆಡಿದರೆ ಏನಾಗುತ್ತೆ? ನೇರವಾಗಿ 2 ಸ್ಟ್ರೋಕ್ ಪೆನಾಲ್ಟಿ. ಅಷ್ಟೇ ಅಲ್ಲ, ಆ ತಪ್ಪನ್ನ ಸರಿಪಡಿಸಿ ತಮ್ಮ ಸರಿಯಾದ ಬಾಲ್ ಹುಡುಕಿ ಆಟ ಮುಂದುವರಿಸಬೇಕು. ಹಾಗಿದ್ರೆ ಈ ದೊಡ್ಡ ತಪ್ಪನ್ನ ತಪ್ಸೋದು ಹೇಗೆ? ತುಂಬಾ ಸಿಂಪಲ್. 2 ಸುಲಭ ಉಪಾಯ ಇದೆ. ಮೊದಲನೇದು, ಆಟಗಾರನಿಗೆ ಅವರ ಬಾಲ್ ಮೇಲೆ ಒಂದು ಗುರುತು ಅಂದ್ರೆ ಒಂದು ಐಡೆಂಟಿಫಿಕೇಶನ್ ಮಾರ್ಕ್ ಹಾಕೋಕೆ ನೆನಪಿಸಿ. ಎರಡನೇದು, ಪ್ರತಿಯೊಂದು ಸ್ಟ್ರೋಕ್ಗೂ ಮುಂಚೆ ಒಂದು ಕ್ಷಣ ನಿಂತು ಅದು ಅವರದೇ ಬಾಲ್ ಅಂತ ಖಚಿತಪಡಿಸ್ಕೊಳ್ಳಿ. ನಿಮ್ಮ ಈ ಜಾಗರೂಕತೆ ಪೆನಾಲ್ಟಿಯನ್ನು ಉಳಿಸಬಹುದು. ಕ್ಯಾಡಿ ರಿಮೈಂಡರ್: ನೋ ದ ಗೇಮ್ ಫಾರ್ಮ್ಯಾಟ್, ಮೀನಿಂಗ್ ಆ್ಯಂಡ್ ಟೆಕ್ನಿಕ್ಯಾಲಿಟೀಸ್ ಟು ಬಿ ಎ ಪ್ರೊಫೆಷನಲ್ ಕ್ಯಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.